पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यञ्चित मनोरथाः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ವೃಷಭ ರಾಶಿಯ ಆತ್ಮೀಯ ಸ್ನೇಹಿತರಿಗೆ ಸ್ವಾಗತ. ನಿಮ್ಮ ರಾಶಿಯಲ್ಲೇ ಇರುವಂತಹ ಗುರುಗ್ರಹದಿಂದ ನಿಮಗೆ ಸಾಕಷ್ಟು ಶುಭಫಲಗಳಿವೆ. ನಿಮ್ಮ ರಾಶಿ ಅಧಿಪತಿ ಶುಕ್ರನು ಚತುರ್ಥ ಸ್ಥಾನದಲ್ಲಿರುವುದರಿಂದ ನಿಮಗೆ ವಾಹನ ಮನೆ ಖರೀದಿ ಯೋಗಗಳು ಕೂಡ ಕಂಡುಬರುತ್ತವೆ. ದಿನಾಂಕ 16ರಂದು ಸೂರ್ಯಗ್ರಹ ಸಿಂಹರಾಶಿ ಪ್ರವೇಶ ಮಾಡೋದ್ರಿಂದ ನಿಮ್ಮಲ್ಲಿ ಸರ್ಕಾರಿ ಕಾರ್ಯಗಳಿಗೆ ಏನಾದರೂ ಇದ್ದರೆ ಅಥವಾ ಸರ್ಕಾರಿ ಉದ್ಯೋಗಸ್ಥರಾಗಿದ್ದರೆ ನಿಮಗೆ ವಿಶೇಷವಾದಂಥ ಬಡ್ತಿ ಮತ್ತು ಶುಭ ಲಾಭಗಳು ಇರುತ್ತವೆ. ತೃತೀಯ ಸ್ಥಾನಕ್ಕೆ ಧನಾಧಿಪತಿಯಾದಂಥ ಬುಧನು ಬರೋದ್ರಿಂದ ಕರ್ಕರಾಶಿಗೆ ಬರೋದ್ರಿಂದ ನಿಮಗೆ ಶುಭ ಹಾಗೂ ಧನಲಾಭಗಳಿವೆ. ದಿನಾಂಕ 26ರಂದು ಮಂಗಳನು ಧನಸ್ಥಾನವಾದಂತಹ ಮಿಥುನ ರಾಶಿಗೆ ಪ್ರವೇಶದಿಂದ ಭೂಮಿ ಮತ್ತು ವ್ಯವಹಾರಗಳಲ್ಲಿ ಲಾಭ ಇರುತ್ತದೆ. ಹಾಗಾಗಿ ಆಯಾಸ ಸುಸ್ತು ಕೂಡ ಕಂಡುಬರುತ್ತದೆ. ಪಂಚಮದಲ್ಲಿ ಕೇತು, ಮಕ್ಕಳಿಗೆ ಪ್ರಗತಿ ಇರುತ್ತದೆ. ಶನಿಗ್ರಹ ಒಂದು ಕುಂಭರಾಶಿಯಿಂದ ಮಕರ ರಾಶಿ ಅಂದರೆ ನಿಮಗೆ ಭಾಗ್ಯಸ್ಥಾನವನ್ನು ನೋಡುವುದರಿಂದ 9ನೇ ಸ್ಥಾನವನ್ನು ನೋಡೋದ್ರಿಂದ ನಿಮಗೆ ಸಾಕಷ್ಟು ಶುಭ ಹಾಗೂ ಧನಲಾಭಗಳು ಕಂಡುಬರ್ತವೆ. ಲಾಭಸ್ಥಾನವಾದಂತಹ ಮೀನರಾಶಿಯಲ್ಲಿ ರಾಹು ಇರೋದ್ರಿಂದ ನಿಮಗೆ ವಿಶೇಷ ಧನಲಾಭಗಳು ಕಂಡುಬರ್ತವೆ. ವೃಷಭ ರಾಶಿಯವರಿಗೆ ಅದೃಷ್ಟದ ವಾರಗಳು ಬುಧವಾರ, ಶುಕ್ರವಾರ ಹಾಗೂ ಶನಿವಾರ. ಮತ್ತು ನಿಮ್ಮ ಅದೃಷ್ಟದ ಹರಳು ಪಚ್ಚೆ ಹಸಿರು ಅಥವಾ ಇಂದ್ರನೀಲಮಣಿ ಧರಿಸಿದರೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ. ಆಗಸ್ಟ್ ತಿಂಗಳಿನ ದಿನಾಂಕ 11ರಿಂದ 15, 18, 19, 22, 23, 26, 27, 30, 31ರಂದು ನಿಮಗೆ ಶುಭ ದಿನಗಳು ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.